ಜಸ್ಟ್ 60 ರೂಪಾಯಿಗೆ ಅನ್ಲಿಮಿಟೆಡ್ ಬಾಳೆ ಎಲೆ ಊಟನ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ಎಲ್ಲಿ ಗುರು ಅಂತ ಕೇಳಿದ್ರೆ ನೋಡಿ, ಇದು ಹುಳಿ, ಇದು ಸಾಂಬಾರು. ಓಕೆ, ಇದು ಸಾಗು ಚಪಾತಿಗೆ, ಇದು ತಿಳಿಸಾರು, ಇದು ಪಲ್ಯ. ನಾವಿಲ್ಲಿ ಸೋಡಾ ಗಿಡ ಏನು ಉಪಯೋಗಿಸಲ್ಲ. ನಾವೇನ್ ತಿಂತೀವೋ ಜನಗಳಿಗೂ ಅದೇ ಹಾಕೋದು. ಕ್ರೇಜಿ. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಕೊಳ್ಳೇಗಾಲಕ್ಕೆ ಬಂದಿದ್ದೀವಿ ಗೈಸ್. ಕೊಳ್ಳೇಗಾಲದಲ್ಲಿ ಒಂದು ಐಕಾನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಜಸ್ಟ್ 60 ರೂಪಾಯಿಗೆ ಅನ್ಲಿಮಿಟೆಡ್ ಬಾಳೆ ಎಲೆ ಊಟನ ಸರ್ವ್ ಮಾಡಿಕೊಂಡು ಬರ್ತಿದ್ದಾರೆ. ಎಲ್ಲಿ ಗುರು ಅಂತ ಕೇಳಿದ್ರೆ ಬಂಗಾರ ಶೆಟ್ರು ಅಗ್ರಹಾರ LIC ಆಫೀಸ್ ಹಿಂಭಾಗದಲ್ಲಿ ಇರುವಂಥ ಅನುಗ್ರಹ ಮೆಸ್ ಗೈಸ್. ಒಂದು ಅಥೆಂಟಿಕ್ ಬ್ರಾಹ್ಮಣರ ಸ್ಟೈಲು ಮನೆ ಊಟ ಅಂತಲೇ ಹೇಳ್ಬೋದು. ಒಂದು ಮೆಸ್ ಊಟ ಜಸ್ಟ್ 60 ರೂಪೀಸ್ಗೆ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ಸರ್ವ್ ಮಾಡಿಕೊಂಡು ಬರ್ತಿದ್ದಾರೆ. ಪ್ಯೂರ್ ವೆಜ್ಜು, ಒಂದು ಮನೆ ಸ್ಟೈಲ್ ಊಟ ಅಂತಲೇ ಹೇಳ್ಬೋದು ಗೈಸ್. ಚಪಾತಿ, ವೈಟ್ ರೈಸು, ಅನ್ನ, ಸಾಂಬಾರು, ಹಪ್ಪಳ, ಉಪ್ಪು, ಉಪ್ಪಿನಕಾಯಿ ಪ್ರತಿಯೊಂದು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡಿಕೊಂಡು ಬರ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಶುರು ಆದರೆ 4-4:15 ಗಂಟೆ ಸಿಗುತ್ತೆ. ಭಾನುವಾರ ಆದರೆ ರಜೆ. ಸೋಮವಾರದಿಂದ ಶನಿವಾರವರೆಗೂ ಸರ್ವ್ ಮಾಡಿಕೊಂಡು ಬರ್ತಾರೆ. ಜಸ್ಟ್ ಮಧ್ಯಾಹ್ನ ಸಂಜೆ ಸಿಗಲ್ಲ. ಸೊ ನಾವು ಮಧ್ಯಾಹ್ನ ಒಂದು 12 ಗಂಟೆ ಓಪನಿಂಗ್ ಟೈಮಿಗೆ ಬಂದ್ಬಿಟ್ಟಿದ್ದೀವಿ. ಬಿಕಾಸ್ ಸ್ವಲ್ಪ 1 ಗಂಟೆ 1:30 ಟೈಮ್ ಬಂದ್ಬಿಟ್ಟಿರುತ್ತೋ ಜನ ಫುಲ್ ಪ್ಯಾಕ್ಡ್ ಆಗಿರ್ತಾರೆ. ಸೊ ಓಣ ಅವ್ರ ಹತ್ರ ಮಾತಾಡಿಸಿ ಯಾವ ಐಟಮ್ ಸಿಗುತ್ತೆ ಎಲ್ಲ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನಾಗ ಹೊಸ ನೋಡ್ತಾರೆ, ಲೈಕ್, ಶೇರ್, ಕಮೆಂಟು ಮರದೇ ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್ ಸ್ಟಾರ್ಟ್, ಬನ್ನಿ ಹೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಮ್ಯಾಮ್? ನಳಿನಾ ಸರ್. ಓಕೆ, ಅನುಗ್ರಹ ಮೆಸ್. ಎಷ್ಟು ವರ್ಷ ಆಯಿತು? 13 ವರ್ಷ ಆಯಿತು ಸರ್. 13 ವರ್ಷ. ಏನು ಸ್ಪೆಷಲ್ ಅಂತಂದ್ರೆ ಮನೆ ಊಟದ ತರ ಇರುತ್ತೆ, ಅದೇ ಸ್ಪೆಷಲ್. ಓಕೆ, ಎಲ್ಲ ನೀವೇ ಅಡುಗೆ ಮಾಡೋದಾ? ಅಡುಗೆ ಎಲ್ಲ ನಾನೇ ಮಾಡೋದು. ಓಕೆ, ಏನೇನು ಸಿಗುತ್ತಿಲ್ಲಿ? ಇಲ್ಲಿ ಅನ್ನ, ಸಾಂಬಾರು, ತಿಳಿಸಾರು, ಉಪ್ಪಿನಕಾಯಿ, ಒಂದು ಹಪ್ಪಳ, ಓಕೆ, ಆಮೇಲೆ ತುಪ್ಪ ಹಾಕ್ತಿವಿ ನಾವು. ಓಕೆ, ಸ್ಪೆಷಲ್ ಅಂದ್ರೆ. ಓಕೆ, ಆಮೇಲೆ ಹಂಗೆ ಒಂದು ಸಾಗು ಇರುತ್ತೆ, ಒಂದು ಪಲ್ಯ ಇರುತ್ತೆ. ಓಕೆ, 6 ದಿನನೂ 6 ಐಟಮ್ ಇರುತ್ತೆ. 6 ದಿನ 6 ಐಟಮ್ ಇರುತ್ತೆ. 6 ಐಟಮ್ ಇರುತ್ತೆ. ಯಾವತ್ತು ರಜೆ? ಸಂಡೇ ರಜೆ ಇರುತ್ತೆ. ನಾಳೆ ಬಂದಿರೋ ನಾಳೆನೂ ಸಿಗ್ತಾ ಇಲ್ಲ ನಮಗೆ. ಹೋದ ಸಲ ಕ್ಲೋಸ್ ಇತ್ತು. ಖಂಡಿತ. ಓಕೆ, ಎಷ್ಟು ಕಾಸ್ಟ್ ಮ್ಯಾಮ್? 60 ರೂಪಾಯಿ ಸರ್. 60 ರೂಪಾಯಿ ಅನ್ಲಿಮಿಟೆಡ್, ಎಷ್ಟು ಬೇಕಾದು ಅಷ್ಟೇ. ಓಕೆ, ಸೊ ತೋರಿಸ್ತೀರಾ ಯಾವ ಐಟಮ್ ಇದೆ ಅಂತ? ನೋಡಿ, ಇದು ಹುಳಿ, ಇದು ಸಾಂಬಾರು. ಓಕೆ, ಇದು ಸಾಗು ಚಪಾತಿಗೆ, ಇದು ತಿಳಿಸಾರು, ಹಾಂ, ಇದು ಪಲ್ಯ. ಓಕೆ, ಚಪಾತಿ ಕೂಡ ಅನ್ಲಿಮಿಟೆಡಾ? ಇಲ್ಲ, ಚಪಾತಿ ಒಂದು ಕೊಡ್ತೀವಿ. ಓಕೆ, ಎಕ್ಸ್ಟ್ರಾ ಬೇಕು ಅಂತಂದ್ರೆ ಅವ್ರು ತಗೋಬಹುದು. ಓಕೆ, ಒಂದೇ ಬ್ರಾಂಚಾ ಇಲ್ಲ ಬೇರೆ ಕಡೆನೂ ಇದೆಯಾ? ಇಲ್ಲ, ಒಂದೇ ಸರ್. ಒಂದೇ ಮನೇಲೇ ಸರ್ವ್ ಮಾಡೋದು. ಓಕೆ, ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ಅಗ್ರಹಾರ, ಆಮೇಲೆ ನಿಯರ್ LIC ಹಿಂಭಾಗ ಅಂತ. ಓಕೆ, ಅಂಡ್ ಲೋಕಲಿ ಸುಮಾರು ಜನ ಸಿಗಡೆ ಪಾಪ್ಯುಲರ್, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಏನ್ ಕಾರಣ ಅಂತ ತಿಳ್ಕೊಳ್ಳಿ. ಕಾರಣ ಅಂತಂದ್ರೆ ಸರ್, ನಾವಿಲ್ಲಿ ಸೋಡಾ ಗಿಡ ಏನು ಉಪಯೋಗಿಸಲ್ಲ. ನಾವೇನ್ ತಿಂತೀವೋ ಜನಗಳಿಗೂ ಅದೇ ಹಾಕೋದು. ಆಮೇಲೆ ಇಲ್ಲಿ ಒಂದ್ ಸ್ವಲ್ಪ ಪ್ರೀತಿಯಿಂದ ಬಡಿಸ್ತೀವಿ ಅಷ್ಟೇ. ಬಂದವ್ರನ್ನ ನಮ್ಮ ಮನೆಯವ್ರ ತರ ಬಡಿಸ್ತೀವಿ. ಓಕೆ, ಸೊ ಹಂಗಾಗಿ ಜನಗಳು ಖುಷಿಯಿಂದ ಬರ್ತಾರೆ. ಖಂಡಿತ. ಓಕೆ, ಇದರ ಟೈಮಿಂಗ್ 12 to 4. ಓಕೆ, ಚಾನ್ಸ್ ಸ್ವಲ್ಪ ಇದ್ರೆ 4-4:30 ವರೆಗೂ ಸಿಗುತ್ತೆ. ಬರೀ ಮಧ್ಯಾಹ್ನ ಸಂಜೆ ಇಲ್ಲ. ಓಕೆ, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಬಂದ್ವಿ, ಸೀಟಿಂಗ್ ಆಯಿತು. ಕಂಟಿನ್ಯೂಸ್ ಶೂಟು. ಬೆಳಗ್ಗೆ ಬಸ್ಸಲ್ಲಿ ಬಂದು ಹೇಳಿದ್ರೆ ತಿಂಡಿ ಮಾಡಿದೆ, ಟಕ್ಕಂತ ಲಂಚ್ ಟೈಮ್ಗೆ ಬಂದು ತಿಂಡಿ ಮಾಡಿದೆ. ಈಗ ಕರೆಕ್ಟಾಗಿ ಲಂಚ್ ಶುರು ಆಗೋ ಟೈಮ್ಗೆ ಬಂದಿದ್ದೀನಿ. ಯಾಕಂದರೆ ಜಸ್ಟ್ ಇನ್ನೊಂದು 1/4 ಗಂಟೆ ಶುರು ಆಯ್ತು ಅಂದ್ಕೊಳ್ಳಿ. ಜಾಗ ಫುಲ್ಲು ಗಿಚ್ಚಾಗಿರುತ್ತೆ, ಅಷ್ಟು ಕ್ರೌಡಾಗಿ ಜನ ನಿಂತ್ಕೊಂಡಿರ್ತಾರೆ. ಸೊ 60 ರೂಪಾಯಿಗೆ ಅನ್ಲಿಮಿಟೆಡ್ ಊಟ. ಸೊ ಊಟ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಮೇಡಮ್, ಒಂದು ಊಟ ಚಪಾತಿ ಲಿಮಿಟೆಡು. ಅದಾದಮೇಲೆ ಯಾವುದೇ ಐಟಮ್ ತೊಗೊಂಡ್ರು ಪ್ರತಿಯೊಂದು ಅನ್ಲಿಮಿಟೆಡ್. 60 ರೂಪೀಸ್ಗೆ ಬಾಳೆ ಎಲೆ ಊಟ ಅಂದರೆ ಯೋಚನೆ ಮಾಡಿ ನೋಡಿ. 60 ರೂಪಾಯಿಗೆ ವರ್ಕೌಟ್ ಆಗುತ್ತಾ? ಆಗುತ್ತಾ? ಸರ್ವಿಸ್ ಥರ. ಹಾಂ, ಪ್ರಾಫಿಟ್ ಕಡಿಮೆ. ಓಕೆ, ಇವಾಗ ನಾವೆಲ್ಲ ಹೊರಗಡೆ ಹೋಯ್ತು ಅಂತಂದ್ರೆ ನಾವು ಏನಕ್ಕೆ ಒಂದು ಊಟಕ್ಕೆ ಇಷ್ಟಪಡ್ತೀವಿ. ಹೌದು. ಸೊ ಹಂಗಾಗಿ ನಾವು ಇವಾಗ ಊಟಕ್ಕೆ ದುಡ್ಡು ಕೊಟ್ಟು ಅವ್ನಿಗೆ ಅಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆ ಬಂದು ಒಂದ್ಸತಿ ಇಷ್ಟ ಆಗಲಿಲ್ಲ ಅಂದ್ರೆ ಅಂತೀವಿ. ನಿಜ. ಅದೇ ತರ ನಮ್ಮ ಮೆಸ್ಸಿಗೆ ಬಂದವರು ಹೊರಗಡೆ ಏನಪ್ಪಾ ಇದು ಅಂತ ಅನ್ಬಾರ್ದು ಅಷ್ಟೇ. ಅದಕ್ಕೋಸ್ಕರ ಏನ್ ಊಟ ಹಾಕ್ತೀವಿ ನಾವು ಅದೇ ಮಾಡ್ತೀವಿ. 12 ವರ್ಷ ಆಯ್ತು, ಅವಾಗಿಂದಾನು ಇಷ್ಟೇ ಪ್ರೈಸ್ಗೆ ಕೊಡ್ತೀವಿ. ಓಕೆ, ಎಲ್ಲ ಲೇಡೀಸೇ ಇದ್ದೀರಾ? ಎಲ್ಲ ಲೇಡೀಸ್. ನಮ್ಮಿಂದ ಅವ್ರಿಗೂ ಒಂದು ಇದಾಗುತ್ತೆ, ಅವ್ರಿಂದ ನಮಗೂ ಒಂದು. ನಿಜ.
ಹಾಂ ರೈಸ್ ಚಪಾತಿ ಕೊಡ್ತೀರಲ್ಲ ಫಸ್ಟು. ಉಪ್ಪು ಉಪ್ಪಿನಕಾಯಿ ಮದುವೆ ಊಟ ಥರ. ಖಂಡಿತ. ಉಪ್ಪು ಉಪ್ಪಿನಕಾಯಿ ಸಾಗು ಪಲ್ಯ ಚಪಾತಿ. ಚಪಾತಿ ಒಂದೇ ಅಲ್ಲ? ಸಾಕು ಸಾಕು, ನನಗೆ ಸಾಕು. ಎಕ್ಸ್ಟ್ರಾ ಚಪಾತಿ ಬೇಕಿದ್ರೆ ಎಷ್ಟಾಗುತ್ತೆ? 10 ರೂಪಾಯಿ ತಗೋತೀರ, ಪರವಾಗಿಲ್ಲ, ಸೂಪರ್. ಹಪ್ಪಳನೂ ಬಂತು. ಸೊ ಫಸ್ಟ್ ನಾವು ಚಪಾತಿಯಿಂದ ಟೇಸ್ಟ್ ಮಾಡೋಣ, ನಂತರ ರೈಸು ಸಾಂಬಾರು ಏನಿದೆಯೋ ಪ್ರತಿಯೊಂದು ತೊಗೊಂಡು ಹೇಗಿದೆ ಅಂತ ನೋಡೋಣ. ಹೇಳೇ ಇಲ್ಲ ನೋಡಿ, ಉಪ್ಪು ಉಪ್ಪಿನಕಾಯಿ ಪಲ್ಯ. ಸೊ ಇದು ಪಲ್ಯ, ಇದು ಸಾಗು, ಹಪ್ಪಳ, ಚಪಾತಿ. ಸೊ ನಾವೀಗ ಇದನ್ನು ಸಾಗು ಜೊತೆಗೆ ಟೇಸ್ಟ್ ಮಾಡೋಣ. ಹೀಗೆ ಇದನ್ನು ತೊಗೊಂಡು ಆಹಾ, ಎಕ್ಸಾಕ್ಟ್ ಮನೆ ಟೇಸ್ಟು, ಲಿಟ್ರಲಿ ಒಂದು ಮನೆ ರುಚಿ. ಯಾವುದೇ ಥರ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಥರ ನಿಮಗೆ ಟೇಸ್ಟ್ ಗೊತ್ತಾಗಲ್ಲ. ಲಿಟ್ರಲಿ ಒಂದು ಹೋಮ್ ಮೇಡ್ ಟಚಲ್ಲಿ ಯಾವ ಥರ ತಿಂತಿರೋ ಸೇಮ್ ಟು ಸೇಮ್ ಅದೇ ಟೇಸ್ಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಚಪಾತಿ ಡೈರೆಕ್ಟ್ ಇಲ್ಲೇ ಪ್ರಿಪೇರ್ ಮಾಡುವಂಥದ್ದು, ರೆಡಿ ಗಿಡಿ ಯಾವುದೂ ಥರ ಬಳಸಲ್ಲ. ತೆಳುವಾಗಿ ಸಾಫ್ಟಾಗಿ ಸಾಕಾಗಿದೆ. ಕ್ರೀಮಿ, ಒಂದು ಬೆಸ್ಟ್ ಸಾಗು ಅಂತಲೇ ಹೇಳ್ಬೋದು. ಕೊಡೋ ಕಾಸ್ಗೊಂದು ಪಕ ವರ್ತ್ ಗೈಸ್. ಜೊತೆಗೆ ಹಂಗೆ ಪಲ್ಯ. ಬೆಸ್ಟ್ ಟೇಸ್ಟು, ಪ್ರತಿಯೊಂದು ಪ್ರಾಪರ್ ಬ್ಯಾಲೆನ್ಸಿಂಗ್ ಟೇಸ್ಟ್ ಅಂತಲೇ ಹೇಳ್ಬೋದು. ಆ ಫ್ಲೇವರ್ಸು ಹಾಗೆ ರಿಟೈನ್ ಆಗಿರುತ್ತೆ, ಕುಕ್ಕಿಂಗ್ ಆಗಿರೋ ಕನ್ಸಿಸ್ಟೆನ್ಸಿನೂ ಹಾಗೆ ಮೇಂಟೈನ್ ಮಾಡ್ತಾರೆ. ಒಂದು ಬ್ಯಾಲೆನ್ಸಿಗಾಗಿ ಟೇಸ್ಟ್ ಇರುವಂಥ ಒಂದು ಸ್ಪಾಟು ಬೆಸ್ಟ್ ಆಗಿದೆ ಟೇಸ್ಟ್ ಅಂತೂ. ರೈಸ್ ಸ್ವಲ್ಪ ಸಾಂಬಾರಿಗೆ ಸಾಕು ಮಾಡೋಣ, ಆಮೇಲೆ ಹಾಕ್ಸ್ಕೊತೀವಿ ರಸಮ್ಗೆ. ಆಲ್ರೆಡಿ ಹೆವಿ ಲೋಡಂಗೆ ಆದಾಗ ಆಗ್ತಿದೆ ನನಗಂತೂ. ಇದು ಹುಳಿ ಸಾಂಬಾರು ತರಕಾರಿ ಸಾಂಬಾರು. ಓಕೆ ಸಾಕು. ತರಕಾರಿ ಸೊಪ್ಪಲ್ಲಿ ಹಾಕಿ ಮಾಡಿರೋ ಸಾಂಬಾರು. ಹಾಂ ಸ್ವಲ್ಪ. ಇದು 60 ರೂಪಾಯಿ ಒಳಗೆ ಬರುತ್ತಾ? ಖಂಡಿತ. ಓ ಸೂಪರ್. ನಾವು ದುಡ್ಡಿಗೆ ಅಂತ ಹಾಕಲ್ಲ, ನಾನು ಯಾವಾಗ ಶುರು ಮಾಡಿದ್ನೋ ಅವಾಗಿಂದನೂ ತುಪ್ಪ ಕೊಡ್ತಾ ಇದ್ದೀರಾ, ಸೂಪರ್. ಒಂದೊಂದು ಕಡೆ ರೈಸ್ ಹಾಕ್ತಾರೆ, ಸಾಂಬಾರು ಹಾಕ್ತಾರೆ, ತುಪ್ಪ ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ತುಪ್ಪ ಬೇಕಂದ್ರೆ ಹಾಕ್ಸ್ಕೊಳ್ಳಿ, ಬೇಡ ಅಂದರೆ ಬಿಡಿ, ಕೊಡೋ ಕಾಸು ಅಷ್ಟೇ. ಇಲ್ಲಿ 60 ರೂಪೀಸ್ಗೆ ಸಫಿಷಿಯೆಂಟು ಹೊಟ್ಟೆ ತುಂಬ ಊಟ. ಬಿಸಿ ಐತಿ ಗುರು, ಬಿಸಿ ಐತಿ ಗುರು, ಆಯ್ತಾ ಇಲ್ಲ. ತರಕಾರಿ ಸೊಪ್ಪು ಹಾಕಿ ಮಾಡಿರುವಂಥ ಒಂದು ಸಾಂಬಾರು. ಸೊ ಟೇಸ್ಟ್ ಮಾಡೋಣ. ಆಹಾ ಆಹಾ, ಲಿಟ್ರಲಿ ಬೆಸ್ಟ್ ಟೇಸ್ಟು. ಟಿಪಿಕಲ್ ಹೋಮ್ ಮೇಡ್ ಸ್ಟೈಲ್ ಸಾಂಬಾರು. ಬಿಸಿ ಬಿಸಿ ಅನ್ನದ ಜೊತೆ ತಿನ್ನಬೇಕಾದ್ರೆ ಕ್ರೇಜಿಯಾಗಿದೆ. ಈ ಥರ ಸ್ಪಾಟ್ಗಳಿಗೆ ಬಂದ್ರೇ ನಾವು ಫುಡ್ ಬ್ಲಾಗರ್ಸ್ ಆಗಿ ಬಿಸಿ ಬಿಸಿ ತಿನ್ನೋಕ್ಕಾಗುತ್ತೆ. ಇಲ್ಲಾಂದರೆ ಪ್ರತಿಯೊಂದು ತೊಗೊಂಡು ಡಿಸ್ಪ್ಲೇಗೆ ಇಟ್ಟು ಅದ್ರ ತಿಂದು ಮುಗಿಸೋ ಅಷ್ಟಕ್ಕೆ ಎಲ್ಲನೂ ತಣ್ಣಗಾಗಿ ಹೋಗಿರುತ್ತೆ. ಬಟ್ ಇದಂತೂ ಸ್ಪಾಟಲ್ಲಿ ಸರ್ವ್ ಮಾಡೋದಕ್ಕೋಸ್ಕರ ಪ್ರತಿಯೊಂದು ಬಿಸಿ ಬಿಸಿ ತಿನ್ನೋಕೆ ಒಂಥರ ಮಜಾ ಇದೆ ಅಂತಲೇ ಹೇಳ್ತೀನಿ. ಕಾಮನ್ ಆಗಿ ಹೇಳೋ ಥರ ಈ ಅನ್ನ ಸಾಂಬಾರು, ಅನ್ನ ರಸಮು, ಆ ಥರದಕ್ಕೆ ಹಪ್ಪಳ, ಚಿಪ್ಸು, ಮಿಕ್ಸ್ಚರು ಏನಾದ್ರು ಇತ್ತು ಅಂದ್ಕೊಳ್ಳಿ, ಅಲ್ಟಿಮೇಟ್ ಆಗಿರುತ್ತೆ. ಇಲ್ಲಿ ಹಪ್ಪಳ ಕೊಡ್ತಾ ಇದ್ದಾರೆ. ಕ್ರೇಜಿ ಎಷ್ಟು ಟಚ್. ತಿಂತ ಬಿಸಿ ಬಿಸಿಯಾಗಿ ಒಂಥರ ಹಿಟ್ಟು ಆಗಿ ಸಿಂಪಲಾಗಿದೆ ಅಂತಲೇ ಹೇಳ್ಬೋದು. ಹೀಗೆ ಇದ್ರೊಟ್ಟಿಗೆ ಉಪ್ಪಿನಕಾಯಿ. ಅದ್ಭುತ. ಬಟ್ ಇಲ್ಲಿಗಂತೂ ನಾನು ಸಜೆಸ್ಟ್ ಮಾಡೋದು 12 ಗಂಟೆಗೆ ಶುರು ಆಗುತ್ತೆ. 12 ಗಂಟೆ ಟೈಮಲ್ಲೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತೂ ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಾಗಿ ತಿನ್ಕೊಂಡು ಹೋಗ್ಬೋದು. ಆಮೇಲೆ ಅಂದರೆ ಜನ ನಿಂತ್ಕೋತಾರೆ ನೋಡಿ, ಫುಲ್ ಪ್ಯಾಕ್ಡ್ ಆಗಿರುತ್ತೆ ಈ ಜಾಗ ಅಂತೂ ನೋಡೋಕ್ಕೆ. ಸೊ ಒಂದು ಲೈಟ್ ಸಫಿಕೇಟ್ ಫೀಲಿಂಗ್ ಆಗುತ್ತೆ. ಸೊ ಆರಾಮಾಗಿ ಬಂದು ಒಂದು 12 ಗಂಟೆ ಟೈಮಲ್ಲಿ ತಿಂದ್ರಂತೂ ಕ್ರೇಜಿ ಆಗಿರುತ್ತೆ. ಸಂಜೆ ಟೈಮ್ ಇರಲ್ಲ, ಜಸ್ಟ್ ಮಧ್ಯಾಹ್ನ ಮಾತ್ರ ಫ್ಯಾಮ್ಲಿ ಕ್ರೌಡು ಆರಾಮಾಗಿ ಬರ್ಬೋದು.
ಸಫಿಷಿಯೆಂಟ್ ಪಾರ್ಕಿಂಗ್ ಫೆಸಿಲಿಟಿ ಇದೆ ಅಂತಲೇ ಹೇಳ್ತೀನಿ. ಆರಾಮಾಗಿ ನೀವು ಇಲ್ಲಿ ಬಿಟ್ಕೊಂಡು ಬರ್ಬೋದು ಅಂತಲೇ ಹೇಳ್ತೀನಿ. ಒಂದು ಬೆಸ್ಟ್ ಜಾಗ ಅನುಗ್ರಹ ಮೆಸ್ ಬಗ್ಗೆ ಕೇಳಿದ್ರು ಅಥವಾ ಟೇಸ್ಟ್ ಮಾಡಿರೋ ಜಸ್ಟ್ ಕಮ್ಮಿ ಟೇಸ್ಟ್ ಹೇಗಿರುತ್ತೆ ಅಂತ ವರ್ತ್ ಸ್ಪಾಟ್ ಇನ್ ಎಂಟೈರ್ ಕೊಳ್ಳೇಗಾಲ ಅಂತಲೇ ಹೇಳ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಸರ್ ನಾಗರಾಜ್ ಅಂತ. ಓಕೆ, ಅನುಗ್ರಹ ಮೆಸ್ಸು. ಹೌದು ಸರ್. ತುಂಬ ಇಷ್ಟನಾ? ತುಂಬ ಇಷ್ಟ ಸರ್. ಇಲ್ಲಿ ಮನೆ ಊಟ ಇದ್ದಾಗಿರುತ್ತೆ. ಓಕೆ. ನಮ್ಮ ಮನೇಲಿ ಏನು ಊಟ ಮಾಡಿ ನಾವು ಎಲ್ಲ ಅವರು ಹಿಂಸೆ ಮಾಡಿ ಬಡಿಸ್ತಾರ ಸರ್. ಹಾಂ ಹಾಂ. ಮೊಸರು ಹಾಕೊಳ್ಳಿ, ತಳಿ ಸಾಂಬಾರು ಹಾಕೊಳ್ಳಿ, ರಸಮ್ ಹಾಕೊಳ್ಳಿ, ಕೇಳಿ ಬಡಿಸ್ತಾರೆ. ಹೌದು ಸತ್ಯ. ₹60 ಕೊಡ್ತಾ ಇದ್ದಾರೆ. ಹೌದು ಸರ್, ₹60 ಒಳ್ಳೆ ಊಟನೇ ಸರ್ ಇದು. ಬೇರೆ ಎಲ್ಲ ಕಡೆ ನೋಡಿದ್ರೆ ₹100, ₹90, ₹100 ಊಟ ಇದೆ. ನಾವು ಮನೆಗೆ ಹೋಗ್ತೀವಿ ಸರ್, ಮನೆಯಲ್ಲಿ ಊಟ ಮಾಡೋ ಫೀಲಿಂಗ್ ಆಯ್ತದ ಸರ್. ಮನೇಲಿ ಒತ್ತಾಯ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಅನ್ನ ಹಾಕೊಳ್ಳಿ, ಸಾಂಬಾರ್ ಹಾಕೊಳ್ಳಿ ಅಂತ. ಆತರ ಇದು ಯಾಕಂದ್ರೆ ನಾವು ಅವ್ರ ಎದುರಿಗೆ ಹೇಳೋದಲ್ಲ ಸರ್, ವಾಸ್ತವ. ಯಾಕೆ ನೀವು ಮೊಸರು ಬಿಟ್ಬಿಟ್ರಿ, ಮಜ್ಜಿಗೆ ತಗೊಳ್ಳಿ, ರಸಮ್ ತಗೊಳ್ಳಿ ಅಂತ ಹಿಂಸೆ ಮಾಡ್ತಾರೆ. ಕೇಳಿ ಕೊಡ್ತಾನೆ. ಹೌದು ಸರ್, ಚೆನ್ನಾಗಿದೆ ಊಟ, ತುಂಬಾ ಚೆನ್ನಾಗಿದೆ ಸರ್. ಸೊ ವರ್ತ್ ₹60. ₹60 ಒಳ್ಳೆ ಬರ್ತದೆ ಸರ್. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಆಯ್ತು. ರಸಮ್ ಸ್ವಲ್ಪ ಹಾಕ್ಬಿಡಿ, ಸಾಕು ರೈಸ್ ಹಾಕಿ. ಯಪ್ಪ, ಇವತ್ತಂತೂ ಪ್ಲ್ಯಾನ್ ಮಾಡಿರೋ ಶೂಟ್ಗೆ ಏನಾಯ್ತಿನೋ ಗೊತ್ತಿಲ್ಲ. ಸುಮಾರು ದಿವಸಗಳ ನಂತರ ಒಂದು ದಿವಸಕ್ಕೆ ತುಂಬ ಶೂಟ್ ಆಗ್ತಾ ಇದೆ. ಸಾಕು. ಓಹೋ, ಕೈ ಇಡೋಕ್ಕೆ ಆಯ್ತಾ ಇಲ್ಲ. ಎಲ್ಲಾಗಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಇಟ್ಟಿರೋಂಥದ್ದು. ಫಸ್ಟ್ ಓಪನಿಗೆಲ್ಲ ನಾವು ಬಂದ್ಬಿಟ್ವಿ. ಟೇಸ್ಟ್ ಮಾಡೋಣ. ಅಯ್ಯೋ ಸಾಕು, ಚೆನ್ನಾಗಿದೆ. ಲೈಟಾಗಿ ಸಾಲ್ಟ್ ಹಂಗೆ ಹಾಕ್ಕೊಂಡು ಆ್ಯಸ್ ಪರ್ ಯುವರ್ ಕನ್ವೀನಿಯೆಂಟು. ನನಗೆ ಸ್ವಲ್ಪ ಸಾಲ್ಟ್ ಬೇಕಂತ ಅನ್ನಿಸ್ತು. ಚೆನ್ನಾಗಿದೆ. ಚಪಾತಿ ಸಾಗು ಶೋ ಸ್ಟಾಪರು. ಚಪಾತಿ ಮತ್ತು ತರಕಾರಿ ಸಾಂಬಾರು ಹಾಕ್ತಾರಲ್ಲ, ಅಲ್ಟಿಮೇಟು. ರಸಮ್ ಇದೆ ಹಾಕ್ಸ್ಕೊಳ್ಳಿ, ಇದಾದ್ಮೇಲೆ ಮಜ್ಜಿಗೆ ಕೂಡ ಸಿಗುತ್ತೆ, ನಿಮ್ಗೆ ಬೇಕಾದರೆ ಹಾಕ್ಸ್ಕೊಳ್ಳಿ, ನನಗೆ ಬೇಡ. ಬಟ್ ಹಪ್ಪಳ ಒಟ್ಟಿಗೆ, ಹಪ್ಪಳ ಉಪ್ಪಿನಕಾಯಿ ಒಟ್ಟಿಗೆ ಈ ಎರಡು ಇಟ್ಕೊಂಡು ಕಾಂಬಿನೇಷನ್ ತಿಂದ್ರಂತೂ ಪ್ರತಿಯೊಂದು ಸೂಪರು. ಒಂದು ಚಿಕ್ಕ ಜಾಗ ಗೈಸ್, ಬಟ್ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಕಿಚನ್ ಆಂಬಿಯನ್ಸ್ ಅಂತೂ ಕ್ಲೀನಾಗಿದೆ. ಈ ಹೋಟೆಲ್ ಕಡೆಲ್ಲ ಹೋಗ್ಬಿಟ್ರೆ ಫುಲ್ ಆ್ಯಂಡ್ ಫುಲ್ ಅಷ್ಟು ಕ್ಲೀನ್ ಮೇಂಟೆನೆನ್ಸ್ ಇರೋಲ್ಲ. ಬಟ್ ಇಲ್ಲಂತೂ ಹೋಮ್ಲಿ ಇದೆಯಲ್ಲ, ಸೊ ಮನೆ ಸರೌಂಡಿಂಗ್ನ ಹೆಂಗೆ ಮೇಂಟೈನ್ ಮಾಡ್ತಾರೋ ಸೇಮ್ ಟು ಸೇಮ್ ಅದೇ ಥರ ಇಟ್ಕೊಂಡು ಮೇಂಟೈನ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಸೊ ಬರೋದಾಗಿದ್ರೆ ಫಸ್ಟ್ ಹೇಳ್ದಂಗೆ ಸ್ವಲ್ಪ ಬೇಗ ಬನ್ನಿ, ಆರಾಮಾಗಿ ಬಿಸಿ ತಿನ್ನಿ, ಸೂಪರಾಗಿ ಹೋಗ್ಬೋದು ಅಂತಲೇ ಹೇಳ್ತೀನಿ. ಅನುಗ್ರಹ ಮೆಸ್ಸು ಎಕ್ಸಾಕ್ಟ್ ಲೊಕೇಶನು, ಪ್ರೈಸಿಂಗ್ ಡೀಟೇಲ್ಸು ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ₹60 ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ಕೊಳ್ಳೇಗಾಲದಲ್ಲಿ. ಪಕ್ಕಾ ಬನ್ನಿ, ಟೇಸ್ಟ್ ಮಾಡಿ, ತುಂಬ ಇಷ್ಟಪಡ್ತೀರಾ ಗೈಸ್. ಓಕೆ, ನಾನು ಅಲ್ಲೇ ಮುಗಿಸ್ಕೊಡ್ತೀನಿ, ಫುಲ್ ಆಗೋಯ್ತು ನನಗಂತೂ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.